ಸುರತ್ಕಲ್ ಮಾರುಕಟ್ಟೆ ಕಟ್ಟಡ ಅದು ಲಾರ್ವಾ ಉತ್ಪಾದನಾ ಕೇಂದ್ರವಾಗಿ ಮಾರ್ಪಟ್ಟಿದೆ. ಯಾಕಂದರೆ ಕಳೆದ 7 ವರ್ಷಗಳಿಂದ ನಿರ್ಮಾಣ ಹಂತದಲ್ಲೇ ಇದೆ, ಅದು ಕಂಪ್ಲೀಟೇ ಆಗಿಲ್ಲ ಮಾರುಕಟ್ಟೆಯ ಪ್ರಾಜೆಕ್ಟ್. ಇದೀಗ ಪಟ್ಟಣದ ಮಳೆಯ ನೀರು, ಮಂಗಳೂರು ಮಹಾನಗರ ಪಾಲಿಕೆಯ ಮಾರುಕಟ್ಟೆ ಅದು ಈ ನೀರಿನ ಒಂದು ಸಂಗ್ರಹ ತಾಣ ಆಗಿದೆ. ಇಲಾಖೆಯವರೇ ಹೇಳ್ತಾರೆ ನೀರನ್ನು ನಿಲ್ಲಿಸಬಾರ್ದು, ಡೆಂಗ್ಯೂ ಹರಡ್ತಾ ಇದೆ, ಮಲೇರಿಯಾ ಹರಡ್ತಾ ಇದೆ ಅಂತೇಳಿ. ಆದರೆ ಇವರದ್ದೇ ಮಂಗಳೂರು ಮಹಾನಗರ ಪಾಲಿಕೆಯ ಅಡಿಯಲ್ಲಿ ನಡೀತಾ ಇರುವಂತಹ ಏನು ಸುರತ್ಕಲ್ ಮಾರುಕಟ್ಟೆಯ ಕಟ್ಟಡ ಏನಿದೆ ಅದು ಮಾತ್ರ ಡೆಂಗ್ಯೂ ಮತ್ತು ಮಲೇರಿಯಾ ರೋಗಗಳನ್ನು ಹರಡುವಂತಹ ಒಂದು ತಾಣ ಆಗಿದೆ. ಹೀಗಾಗಿ ಇವತ್ತು ನಾಗರಿಕ ಹೋರಾಟ ಸಮಿತಿ ಸುರತ್ಕಲ್ ಅಲ್ಲಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಏನು ಮಂಗಳೂರು ಮಹಾನಗರ ಪಾಲಿಕೆ ಮತ್ತು ಶಾಸಕ ಭರತ್ ಶೆಟ್ಟಿ ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದರೆ ಕಳೆದ ಒಂದಷ್ಟು ದಿವಸಗಳ ಹಿಂದೆ ಇದರ ಬಗ್ಗೆ ಮಾಧ್ಯಮಗಳು ಸುದ್ದಿಯನ್ನು ಬಿತ್ತರಿಸಿದ್ರು. 4-5 ದಿನ ಕಳೆದರೂ ಕೂಡ ಶಾಸಕ ಭರತ್ ಶೆಟ್ಟಿ ಮತ್ತು ಮಂಗಳೂರು ಮಹಾನಗರ ಪಾಲಿಕೆ ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ಳದ ಹಿನ್ನೆಲೆಯಲ್ಲಿ ಈಗ ನಾಗರಿಕ ಹೋರಾಟ ಸಮಿತಿಯವರು ಸ್ಥಳಕ್ಕೆ ಹೋಗಿ ಭೇಟಿಯನ್ನು ಕೊಟ್ಟು ಪರಿಶೀಲನೆ ಮಾಡಿ ಹೋರಾಟದ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಈ ಮಾರುಕಟ್ಟೆ ಆಗ ಸಿದ್ದರಾಮಯ್ಯ ಸರ್ಕಾರ ಇರುವಾಗ ಇದಕ್ಕೆ ರಾಜ್ಯ ಸರ್ಕಾರ ವಿಶೇಷ ಅನುದಾನವನ್ನು ಕೊಟ್ಟಿರುವಂತಹದ್ದು. ಇವರೇ ಬಿಜೆಪಿ ಆಡಳಿತ ಈ ನಗರ ಪಾಲಿಕೆಗೆ ಬಂದ ಮೇಲೆ ಮತ್ತು ಭರತ್ ಶೆಟ್ಟಿ ಶಾಸಕರಾದ ಮೇಲೆ ಇದನ್ನು ಪೂರ್ಣಗೊಳಿಸಕ್ಕೆ ಯಾವ ಪ್ರಯತ್ನ ಕೂಡ ಮಾಡಲಿಲ್ಲ. ಆಗ ಬಿಡುಗಡೆ ಆದ ಫಂಡಲ್ಲಿ ಆಗಿರುವಂಥದ್ದು ಇಷ್ಟು ನಿಂತಿದೆ. ಅದರಲ್ಲಿಯೂ ಕೂಡ ಕಾಮಗಾರಿ ನಡೆಯುವಾಗ ಸರಿಯಾದಂಥ ಒಂದು ಮೇಲುಸ್ತುವಾರಿ ನಗರ ಪಾಲಿಕೆ, ಕಾರ್ಪೊರೇಟರು, ಸ್ಥಳೀಯ ಕಾರ್ಪೊರೇಟರು ಮತ್ತು ಶಾಸಕರುಗಳು ಮಾಡಬೇಕಿತ್ತು. ಅದನ್ನು ಮಾಡದೆ ರಾಜಕಾಲುವೆಯನ್ನು ಮುಚ್ಚುವ ರೀತಿಯಲ್ಲಿ ಆಗಿದೆ. ಮತ್ತು ನೀರು ಹರಿದು ಹೋಗುವಂಥ ಸಾಮಾನ್ಯ ಒಳಚರಂಡಿ ಏನಿದೆ ಅದು ಕೂಡ ಇವತ್ತು ಕಾಂಕ್ರೀಟ್ ಸ್ಲ್ಯಾಬ್ಗಳನ್ನು ಹಾಕಿ ಮುಚ್ಚಿದ್ದಾರೆ. ಅದರಿಂದಾಗಿ ಇವತ್ತು 10-12 ಅಡಿ ಎತ್ತರಕ್ಕೆ ನೀರು ಇಲ್ಲಿ ಶೇಖರಣೆ ಆಗಿದೆ. ಅದರಿಂದಾಗಿ ಇವತ್ತು ಏನಾದರೂ ಹೆಚ್ಚು ಕಮ್ಮಿ ಆಗುವಂಥ ಎಲ್ಲ ಸಾಧ್ಯತೆಗಳಿದೆ. ಈ ಕಟ್ಟಡ ಕೂಡ ಒಂದು ರೀತಿಯಲ್ಲಿ ದುರ್ಬಲ ಆಗ್ತದೆ ಮಾತ್ರ ಅಲ್ಲ, ಎಲ್ಲ ರೀತಿಯ ಡೆಂಗಿ ಮಾತ್ರ ಅಲ್ಲ, ಎಲ್ಲ ರೀತಿಯಾದಂಥ ರೋಗ ಉತ್ಪಾದನೆಗೆ ಇದೊಂದು ಸಾಕು ಇಡೀ ಸುರತ್ಕಲ್ ವಲಯಕ್ಕೆ. ಆ ರೀತಿಯಾಗಿದೆ. ಈಗ 3 ದಿನಗಳಿಂದ ಏನು ಮಾಡ್ತಾ ಇದ್ದಾರೆ, ಪಂಪ್ ತರೋದು, ನೀರು ಖಾಲಿ ಮಾಡಲಿಕ್ಕೆ ನೋಡೋದು, ಚರಂಡಿಗೆ ಅಡ್ಡ ಇರುವಂಥ ಸ್ಲ್ಯಾಬ್ಗಳನ್ನು ಕಟ್ ಮಾಡೋದು, ಇದರಿಂದ ಸಮಸ್ಯೆ ಪರಿಹಾರ ಆಗೋದಿಲ್ಲ. ಇದನ್ನು ಮಳೆಗಾಲಕ್ಕೆ ಮುಂಚಿತವಾಗಿಯೇ ಇವರು ಇದಕ್ಕೆ ಏನಾದರೂ ಒಂದು ಕಾರ್ಯಕ್ರಮಗಳನ್ನ ಹಾಕಬೇಕಿತ್ತು, ಮಾಡಿಲ್ಲ. ಈಗಲಾದರೂ ಕೂಡ ಈಗ ಕಾಟಾಚಾರದ ಮಾಧ್ಯಮಗಳಲ್ಲಿ ಸುದ್ದಿ ಬರ್ತಾ ಇದೆ, ಸಾರ್ವಜನಿಕರು ಸಾಮಾಜಿಕ ಜಾಲತಾಣದಲ್ಲಿ ಆಕ್ಷೇಪ ವ್ಯಕ್ತಪಡಿಸ್ತಾರೆ ಅಂತ ಹೇಳಿ ಈ ರೀತಿಯ ಕಾಮಗಾರಿ ಮಾಡೋದಲ್ಲ. ಇಲ್ಲಿಗೆ ಜಿಲ್ಲಾಧಿಕಾರಿಗಳೇ ಸ್ಥಳಕ್ಕೆ ಭೇಟಿ ನೀಡಬೇಕು, ನಗರ ಪಾಲಿಕೆ ಆಯುಕ್ತರು ಕೂಡ ಸ್ಥಳಕ್ಕೆ ಬರಬೇಕು, ಬಂದು ಇದಕ್ಕೊಂದು ಶಾಶ್ವತವಾದಂಥ ಈ ರೀತಿಯಾದ ನೀರು ನಿಲ್ಲದ ರೀತಿಯಲ್ಲಿ, ರೋಗ ರುಜಿನಗಳು ಹರಡದ ರೀತಿಯಲ್ಲಿ ಶಾಶ್ವತವಾದಂಥ ಪರಿಹಾರ ಕ್ರಮಗಳನ್ನು ಮಾಡಬೇಕು. ಮತ್ತು ಇಲ್ಲಿ ಯಾವುದೇ ಕ್ರೈಮ್ಗಳಿಗೆ ಬೇಕಾದರೂ ನಡಿಬೋದು. ರಾತ್ರಿ ಹೊತ್ತು ಇದರ ಒಳಗಡೆ ಏನು ನಡೀತದೆ ಅಂತ ಯಾರಿಗೂ ಗೊತ್ತಿಲ್ಲ. ಎಲ್ಲ ರೀತಿಯಾದ 2 ನಂಬರ್ ಇರ್ಬೋದು ಅಥವಾ ನಶಾ ಇವುಗಳನ್ನೆಲ್ಲ ಪಡ್ಕೊಳ್ಳುವಂಥ ಎಲ್ಲರೂ ಕೂಡ ಈ ರಾತ್ರಿ ಇದರ ಒಳಗಡೆ ಇರ್ತಾರೆ. ನಾಳೆ ಕೊಳೆ ಕಿಲೆ ಆದರೂ ಕೂಡ ಈ ನೀರು ಒಳಗಡೆ ಹಾಕಿಬಿಟ್ರೆ ಯಾರಿಗೂ ಗೊತ್ತಾಗಲ್ಲ ಅನ್ನೋಂಥ ಸ್ಥಿತಿ ಇದೆ. ಅದರಿಂದ ಇದಕ್ಕೆ ಕಾಯಕಲ್ಪ ಒದಗಿಸಬೇಕು ಅನ್ನುವಂಥದ್ದು ನಮ್ಮ ಪ್ರಧಾನ ಬೇಡಿಕೆ. ನಾವು ಭಾಳ ಪ್ರಧಾನವಾಗಿ ಶಾಸಕ ಮತ್ತು ಸ್ಥಳೀಯ ಕಾರ್ಪೊರೇಟರ್, ಬಿಜೆಪಿ ಪಾಲಿಕೆ ಯಾವುದರ ಬಗ್ಗೆ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇವರಿಗೇನಾಗಿದೆ, ಯಾವುದೇ ಇದ್ರ ಚುನಾವಣೆಯಲ್ಲಿ ಮತ ಗಳಿಕೆಗೆ ಇದೆಲ್ಲ ಪ್ರಶ್ನೆನೇ ಅಲ್ಲ. ಅವರಿಗೆ ಧರ್ಮಕ್ಕೆ ಓಟು ಬರ್ತದೆ, ಧರ್ಮಕ್ಕೆ ಓಟು ಬಂದ ಕಾರಣಕ್ಕಾಗಿ ಇದೆಲ್ಲ ಅವರಿಗೆ ಟೆನ್ಷನ್ ಅಲ್ಲ ಅನ್ನೋ ರೀತಿಯಲ್ಲಿದ್ದಾರೆ. ಇದು ಸರಿಯಲ್ಲ. ಅವರು ಜನರ ಆರೋಗ್ಯ, ಜನರ ಬದುಕು ಮತ್ತು ಸಾರ್ವಜನಿಕ ಸಂಪತ್ತು, ನಮ್ಮ ತೆರಿಗೆಯ ದುಡ್ಡು, ಅದು ಈ ರೀತಿ ಪೋಲಾಗೋದನ್ನು ನಾವು ಯಾವ ಕಾರಣಕ್ಕೂ ಒಪ್ಪಲಿಕ್ಕೆ ಆಗೋದಿಲ್ಲ. ಇದನ್ನು ತಕ್ಷಣ ಇದಕ್ಕೊಂದು ಸರಿಯಾದಂಥ ಯೋಜನೆ, ಇಷ್ಟೆಲ್ಲ ಸುದ್ದಿ ಆದರೂ ಕೂಡ ಶಾಸಕ ಇರ್ಬೋದು, ಕಾರ್ಪೊರೇಟರ್ ಆಗಿರ್ಬೋದು, ಈ ಸ್ಥಳಕ್ಕೆ ಇನ್ನೂ ಬಂದಿಲ್ಲ. ಬರಬೇಕು, ಸರಿಯಾದಂಥ ಕ್ರಮಗಳನ್ನ ಕೈಗೊಳ್ಳಬೇಕು. ಇಲ್ಲ ಅಂದರೆ ನಾವು ಶಾಸಕರ ಮತ್ತು ನಗರ ಪಾಲಿಕೆ ಹೆಸರನ್ನು ಹಾಕಿ ಇಲ್ಲಿ ವಿನೂತನವಾದ ವಿಭಿನ್ನವಾದಂಥ ವಿಡಂಬನಾತ್ಮಕ ಪ್ರತಿಭಟನೆಗಳನ್ನ ಮಾಡ್ತೀವಿ. ಇದು ಶಾಸಕರ ಡೆಂಗಿ ಸೊಳ್ಳೆ ಉತ್ಪಾದನಾ ಕೇಂದ್ರ, ನಗರ ಪಾಲಿಕೆಯ ಒಂದು ರೋಗಗಳ ಹರಡುವಿಕೆ ಕೇಂದ್ರ ಅಂತ ಬೋರ್ಡ್ ಹಾಕೊಂಡು ಇಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೀವಿ. ಮೊದಲನೇದಾಗಿ ಶಾಸಕರಾದ ಭರತ್ ಶೆಟ್ಟಿಗೆ ಮತ್ತು ಅವರ ಎಲ್ಲ ಕಾರ್ಯಕರ್ತರಿಗೆ ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಯಾಕೆಂದರೆ ಧರ್ಮಕ್ಕೆ ಇಲ್ಲಿ 2 ಈಜುಕೊಳ ಆಗಿದೆ. ಒಂದು ಮಕ್ಕಳಿಗೆ ಈ ರೈಟ್ ಸೈಡಲ್ಲಿ, ಲೆಫ್ಟ್ ಸೈಡಲ್ಲಿ ದೊಡ್ಡವರಿಗೆ. ಸೊ ಅವರ ಏನು ಇಲ್ಲಿವರೆಗೆ ಏನು ಕೊಡುಗೆ ಅಂತೂ ಇಲ್ಲಿ ಇಲ್ಲ. ಯಾವುದೇ ಒಂದು ಡೆವಲಪ್ಮೆಂಟ್ ಕೆಲಸ ಅವರು ಮಾಡಲಿಲ್ಲ. ಜನರು ಇಲ್ಲಿ ನೋಡ್ತಾ ಇದ್ದಾರೆ. ಇಷ್ಟು ವರ್ಷಗಳಿಂದ ಮೊಯ್ದೀನ್ ಬಾವರವರು ಕಾಂಗ್ರೆಸ್ ಪಕ್ಷ ಯಾವಾಗ ಸರಕಾರ ಮಾಡಿತ್ತು ಆ ವರ್ಷದಲ್ಲಿ ಇಲ್ಲಿ ಕಟ್ಟಡ ಆಗಿದ್ದು. ಕೆಲವೊಂದು ವಿಚಾರಗಳನ್ನು ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಈಗ ಭರತ್ ಶೆಟ್ಟರಂತೂ ತುಂಬ ಬ್ಯುಸಿ ಇದ್ದಾರೆ, ಧರ್ಮ ಪ್ರಚಾರಕ್ಕೆ ಹೊರಟಿದ್ದಾರೆ. ಅವರಿಗೆ ಗೊತ್ತಿಲ್ಲ, ಎಲ್ಲ ಕಡೆ ಧರ್ಮ ಪ್ರಚಾರಕ್ಕೆ ಅಂತ ಹೇಳಿ ನಮ್ಮದೇ ಆದ ಮಠ ಸ್ವಾಮಿಗಳೆಲ್ಲ ಇದ್ದಾರೆ. ಧರ್ಮ ಪ್ರಚಾರ ಮಾಡುವಂಥ ಅಗತ್ಯ ಅವರಿಗಿಲ್ಲ. ಡೆಲ್ಲಿಯಲ್ಲಿದ್ದ ರಾಹುಲ್ ಗಾಂಧಿ ಬಗ್ಗೆ ಕೇವಲವಾಗಿ ಮಾತಾಡ್ತಾರೆ. ಅದೇ ಮೊನ್ನೆ ಏನೋ ಅವರು ಒಂದು ಅಲ್ಲಿ ಭಾಷಣ ಮಾಡಿಕೊಂಡು ಏನೋ ಪ್ರತಿಭಟನೆಯನ್ನು ಕಾವೂರಲ್ಲಿಟ್ಟಿದ್ರು, ಅದನ್ನು ಸುರತ್ಕಲ್ಲಲ್ಲಿ ಇಟ್ಟಿದ್ರೆ ಸ್ವಲ್ಪ ಚೆನ್ನಾಗಿತ್ತು. ಯಾಕೆಂದರೆ ಅಟ್ಲೀಸ್ಟ್ ನುಸಿಗಳಿಗೆ ಗೊತ್ತಾಗ್ತಾ ಇತ್ತು, ಹಿಂದೂಗಳಿಗೆ ಕಚ್ಚಬಾರ್ದು, ಮುಸಲ್ಮಾನರಿಗೆ ಮಾತ್ರ ಕಚ್ಚಬೇಕು ಅಂತ ಹೇಳಿ. ಪ್ರತಿ ವಿಷಯದಲ್ಲಿ ಧರ್ಮ ರಾಜಕೀಯವನ್ನು ಮಾಡ್ತಾರೆ. ಪ್ರತಿಯೊಂದು ಮಾತು ಎತ್ತಿದ ಕೂಡಲೇ ಈ ಜಿಲ್ಲೆಯಲ್ಲಿ ಕೇಸರಿ ಶಾಲ್ ಹಾಕ್ಕೊಂಡು ಹೊರಗಡೆ ಬರ್ತಾರೆ.
ಆದರೆ ಬೇಸಿಕ್ ನೆಸೆಸಿಟಿ ಜನರಿಗೆ ಏನು ಬೇಕು ಅದರ ವಿಷಯದಲ್ಲಿ ಅವರ ಮಾತುಗಳಿಲ್ಲ. ಇದು ಈ ರೀತಿ ಮುಂದುವರೆದ್ರೆ ಖಂಡಿತವಾಗಿ ಅವರು ಬಿಡಿ, ಭರತ್ ಶೆಟ್ಟರು ಬಿಡಿ, ಅವರು ಇಲ್ಲಿ ಶಾಸಕರು, ಅಲ್ಲಿ ಸುನೀಲ್ ಕುಮಾರ್ ಅವರು ಕಾರ್ಕಳದಿಂದ ಇಲ್ಲಿ ಬಂದಿದ್ದಾರೆ. ಇವರು ಧರ್ಮದ ಬಗ್ಗೆ ಮಾತಾಡ್ತಾರೆ, ಇವರು ದೇಶದ ಬಗ್ಗೆ ಮಾತಾಡ್ತಾರೆ. ಅಲ್ಲಿ ಅಷ್ಟು ದೊಡ್ಡ ಪರಶುರಾಮನ ಮೂರ್ತಿಯನ್ನೇ ನುಂಗು ಹಾಕಿದ್ದಾರೆ ಸುನೀಲ್ ಕುಮಾರ್ ಅವರು. ನುಂಗು ಹಾಕಿ ಅವ್ರು ಇಲ್ಲಿ ಬಂದಿದ್ದು ಸ್ವಲ್ಪ ಒಳ್ಳೆಯದಿತ್ತು, ಸ್ವಲ್ಪ ನೀರಾದರೂ ನುಂಗ್ಬೋದಿತ್ತು, ಇಲ್ಲಿ ಅಟ್ಲೀಸ್ಟ್ ಜನರಾದರೂ ಸೇಫ್ ಆಗಿರ್ತಾ ಇದ್ರು. ಸೊ ಈ ನಿಮ್ಮ ಈ ಕಳ್ಳು ಡೋಂಗಿ ಧರ್ಮದ ಪ್ರಚಾರ ಏನು ಮಾಡ್ತಾ ಇದ್ರಿ, ದಯವಿಟ್ಟು ನಿಲ್ಲಿಸಿ. ಈ ಸುರತ್ಕಲ್ ಜನರಿಗೆ ಒಂದು ಬದುಕಲಿಕ್ಕೆ ದಾರಿ ಮಾಡಿಕೊಡಲಿಲ್ಲ ಅಂತಾದರೆ ಇಲ್ಲಿ ಶೀಘ್ರದಲ್ಲಿ ಇಲ್ಲಿ ಜನಸಾಮಾನ್ಯರು ಏನು ಮಾಡ್ತಾರೆ ಅಂತೇಳಿ ನಿಮಗೆ ಗೊತ್ತಾಗ್ತದೆ ಅಷ್ಟೇ. ಸುರತ್ಕಲ್ ಮಾರುಕಟ್ಟೆ ಇದು ಒಂದು ಭರತ್ ಶೆಟ್ಟರ ಅಸಮರ್ಥಕ್ಕೆ ಒಂದು ಪ್ರತೀಕ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಯಾಕಂತ ಹೇಳಿದರೆ ಕಳೆದ ಬಾರಿ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ 60 ಕೋಟಿ ವೆಚ್ಚದಲ್ಲಿ ಈ ಒಂದು ಮಾರುಕಟ್ಟೆ ನಿರ್ಮಾಣಕ್ಕೆ ಶಿಲಾನ್ಯಾಸ ಆಗಿ ಈ ಮಾರುಕಟ್ಟೆ ಪ್ರಾರಂಭಗೊಂಡಿತ್ತು. ಆನಂತರ ಭರತ್ ಶೆಟ್ಟಿ ಶಾಸಕರಾಗಿ ಆದ ನಂತರ ಈ ಮಾರುಕಟ್ಟೆ ಬಗ್ಗೆ ಒಂದೇ ಒಂದು ಚಕಾರ ಎತ್ತಿಲ್ಲ. ಇದನ್ನು ಪೂರ್ಣಗೊಳಿಸಲಿಕ್ಕೆ ಯಾವುದೇ ಒಂದು ರೀತಿಯ ಅವರು ಸಹಾಯ ಮಾಡಲಿಲ್ಲ. ಅವರು ಯಡಿಯೂರಪ್ಪ ಮುಖ್ಯಮಂತ್ರಿ ಆದಾಗ ಅವರೇ ಶಾಸಕರಿದ್ದರು. ಆಮೇಲೆ ಬೊಮ್ಮಾಯಿ ಸರ್ಕಾರ ಇದ್ದಾಗ ಕೂಡ ಅವರೇ ಶಾಸಕರಿದ್ದರು. ಸೊ ಬೊಮ್ಮಾಯಿ ಮತ್ತು ಯಡಿಯೂರಪ್ಪ ಹತ್ರ ಮಾತಾಡಿದ್ದಕ್ಕೆ ಬೇಕಾದ ಅನುದಾನ ತರಿಸಿಕೊಳ್ಳುವಂಥ ಅಸಮರ್ಥತೆ ಅವರಲ್ಲಿ ಇತ್ತು ಅಂತ ನಾನು ಕಾಣ್ತದೆ. ಯಾಕಂತ ಹೇಳಿದರೆ ಯಾವಾಗ ಸಿದ್ದರಾಮಯ್ಯ ಸರ್ಕಾರ ಒಂದು ಅನುದಾನವನ್ನು ಕೊಟ್ಟು ಇಲ್ಲಿ ಸುರತ್ಕಲ್ ಕೇಂದ್ರ ಭಾಗದಲ್ಲಿ ಒಂದು ಮಾರುಕಟ್ಟೆ ಆಗಬೇಕು ಅಂತ ಏನು ಮಾಡಿತ್ತೋ ಅದನ್ನು ಮುಂದುವರಿಸಲಿಕ್ಕೆ ಭರತ್ ಶೆಟ್ಟರಿಗೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದರೆ ಅವರು ಶಾಸಕ ಸ್ಥಾನಕ್ಕೆ ಒಂದು ನಾಲಾಯಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಈ ಮಾರುಕಟ್ಟೆ ಇವತ್ತು ಸೊಳ್ಳೆ ಉತ್ಪಾದನಾ ಕೇಂದ್ರ ಆಗಿದೆ, ಇದು ಜೂಜುಕೋರರ ಕೇಂದ್ರ ಆಗಿದೆ, ಕುಡುಕರ ಒಂದು ಕೇಂದ್ರ ಆಗಿದೆ. ನಾವು ಇವತ್ತು ಇಲ್ಲೆಲ್ಲ ಪ್ರದರ್ಶನ ಮಾಡಿದಾಗ ಹಲವಾರು ಸರಾಯಿಯ ಪ್ಯಾಕೆಟ್ಗಳು ದೊರೆತಿದೆ. ಅದೇ ರೀತಿ ಇಸ್ಪಿಟ್ ಆಡುವವರದೊಂದು ಅಡ್ಡೆ ಕೂಡ ದೊರೆತಿದೆ, ಟೇಬಲಲ್ಲಿ ಹಾಕಿ ಇಸ್ಪಿಟ್ ಆಡುವಂಥದ್ದೆಲ್ಲ ದೊರೆತಿದೆ. ಸೊ ಇದು ಎಲ್ಲ ಅವ್ಯವಹಾರಕ್ಕೆ ಮತ್ತು ಒಂದು ಅಹಿತಕರ ಚಟುವಟಿಕೆಯ ಒಂದು ಕೇಂದ್ರ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಬಹುಶಃ ಇದರಲ್ಲಿ ಪೊಲೀಸ್ ಇಲಾಖೆಯ ಅಸಮರ್ಥತೆ ಕೂಡ ಕಾಣ್ತದೆ. ಯಾಕಂತ ಹೇಳಿದರೆ ಪೊಲೀಸರು ಇಲ್ಲಿ ರೌಂಡ್ ಹೊಡಿಬೇಕಿತ್ತು, ಇಲ್ಲಿ ರಾತ್ರಿ ಏನಾಗ್ತದೆ ಹಗಲು ಏನಾಗ್ತದೆ ಅದು ಕೂಡ ಪೊಲೀಸ್ ಇಲಾಖೆಯವರು ಮಾಡಲಿಲ್ಲ. ಬಹುಶಃ ಇಲ್ಲಿನ ಕಬ್ಬಿನ ಬಂದ ಇಲ್ಲಿಗ ಏನು ಕಟ್ಟಡ ಕಟ್ಟಲಿಕ್ಕೆ ಬಂದ ಕಬ್ಬಿಣವನ್ನು ಎಲ್ಲ ಕದ್ದುಕೊಂಡು ಹೋಗಿದ್ದಾರೆ. ಬಹುಶಃ ಇಲ್ಲೆಲ್ಲ ಸಾಮಗ್ರಿಗಳನ್ನು ಕದ್ದುಕೊಂಡು ಹೋಗಿದ್ದಾರೆ. ಇದೆಲ್ಲ ಈ ಭರತ್ ಶೆಟ್ಟರ ಒಂದು ಅಸಮರ್ಥತೆಗೆ ಕಾರಣ. ಮತ್ತು ಇಲ್ಲಿಯ ಏನು ಜನಪ್ರತಿನಿಧಿ ಮಂಗಳೂರು ಮಹಾನಗರ ಪಾಲಿಕೆ ಜನಪ್ರತಿನಿಧಿ ಕಾರ್ಪೊರೇಟರ್ ವರುಣ್ ಚೈಟ ಅವರದ್ದು ಕೂಡ ಇಲ್ಲಿ ಅಸಮರ್ಥತೆ ಕಾರಣ ಅಂತ ಹೇಳ್ತಾರೆ. ಯಾಕಂದರೆ ಇವತ್ತು ಮಂಗಳೂರು ಮಹಾನಗರ ಪಾಲಿಕೆ BJPಯ ಕೈಯಲ್ಲಿತ್ತು. ಬಹುಶಃ ರಾಜ್ಯದಲ್ಲಿ ಸರ್ಕಾರ BJP ಸರ್ಕಾರ ಇದ್ದರೂ ಕೂಡ ಮಂಗಳೂರು ಮಹಾನಗರ ಪಾಲಿಕೆ BJP ಕೈಯಲ್ಲಿತ್ತು. ಸೊ ಅವರಿಗೆ ಬಹಳ ಸುಲಭ ಇತ್ತು, ಇನ್ನಷ್ಟು ಅನುದಾನ ತಂದು ಈ ಕಾರ್ಯಕ್ರಮವನ್ನು ಮುಂದುವರಿಸುವಂಥ ಒಂದು ಅವಕಾಶ ಅವರಿಗಿತ್ತು. ಆದರೆ ಅಭಿವೃದ್ಧಿ ಎಂಬ ಪದದ ಅರ್ಥ ಗೊತ್ತಿಲ್ಲ ಅವರಿಗೆ. ಅಭಿವೃದ್ಧಿ ಬೇಡವೇ ಬೇಡ. ಅವರ ತಲೆಯಲ್ಲಿ ಈಗ ಏನಾಗಿದೆ ಅಂತ ಹೇಳಿದ್ರೆ ಕೋಮು ಮಧ್ಯೆ ಒಂದು ಅಂತಃಕಳ ಏರ್ಪಡಿಸಿ ನಮಗೆ ಅನಾಯಾಸವಾಗಿ ನಮಗೆ ಮತ ಬರ್ತದೆ ಎಂಬ ಒಂದು ತಲೆಯಲ್ಲಿಟ್ಟುಕೊಂಡಿದ್ದಾರೆ ಅವರು. ಹಾಗಾಗಿ ಜನರ ಕೆಲಸ ಮಾಡೋದಿಲ್ಲ, ಜನರ ಪರವಾಗಿ ಅವರಿಲ್ಲ. ಅವ್ರು ಏನಿದ್ರು ಹಿಂದೂ ಮುಸ್ಲಿಂ ಅಂತ ಹೇಳಿಕೊಂಡು ತಮ್ಮ ಪಕ್ಷಕ್ಕೆ ಮತವನ್ನು ಸೇರ್ಪಡೆಗೊಳ್ಳುವ ಒಂದು ಹವಣಿಕೆಯಲ್ಲಿ ಇದ್ದಾರೆ ಮಾತ್ರ. ಬಹುಶಃ ಅವ್ರು ನೆನಪಲ್ಲಿಟ್ಕೊಳ್ಬೇಕು, ಇದು ಯಾವತ್ತೂ ಕೂಡ ಶಾಶ್ವತ ಅಲ್ಲ. ಈ ಹಿಂದೆ BJPಯ ಶಾಸಕರು ಏನಾಗಿದ್ದಾರೆ, ನಾವು ಹಲವಾರು ಮತಗಳಿಂದ ಜಯಗಳು ಅವರು ಹೀನಾಯವಾಗಿ ಸೋತು ಹೋಗಿದ್ದಾರೆ. ಅದೇ ರೀತಿ ಭರತ್ ಶೆಟ್ಟಿ ಕೂಡ ಮುಂದಿನ ದಿನಗಳು ಕಾದಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಮಹಾನಗರ ಪಾಲಿಕೆಯ ಗಮನಕ್ಕೆ ತಂದಿದ್ದು ನಮ್ಮ ವಿರೋಧ ಪಕ್ಷದ ನಾಯಕರು ಲಾಸ್ಟ್ ಮೀಟಿಂಗಲ್ಲಿ ಮಾತಾಡಿದರು. ಇದರ ಬಗ್ಗೆ ಕೂಡಲೇ ಅಧಿಕಾರಿಗಳಿಗೆ ಎಚ್ಚೆತ್ತುಕೊಳ್ಳಿಕ್ಕೆ ತಿಳಿಸಿದ್ದಾರೆ. ಅವರು ಆದಷ್ಟು ಬೇಗ ಕ್ರಮ ಕೈಗೊಳ್ತೇನೆ ಅಂತ ಹೇಳಿದ್ದಾರೆ. ನಾನು ಶಾಸಕರಿಗೆ ಸಹ ನಾನೊಂದು ಹೇಳೋದು, ಜನರ ಹಿತದೃಷ್ಟಿಯಿಂದ ಅಭಿವೃದ್ಧಿ ಬಗ್ಗೆ ಗಮನ ಕೊಡಬೇಕು. ಅದು ಬಿಟ್ಟು ಇವರ ನಡುವೆ ತಂದಿಕ್ಕುವುದು ಮಾಡಬಾರ್ದು. ಯಾಕಂದರೆ ಇದು ನೋಡುವಾಗ ಯಾರಿಗಾದರೂ ನೋಡುವಾಗ ಇದು ಬೇಸರ ಆಗ್ತದೆ. ಇಲ್ಲಿ ಅಷ್ಟೊಂದು ರೋಗ ರುಜಿನಗಳು ಬರುವಂಥ ಸ್ಥಳ ಯಾರಿಗಾದರೂ. ಅದಕ್ಕಿಂತ ಇನ್ನು ಮುಂದೆ ಶಾಸಕರಿಗೆ ನಾನು ಹೇಳೋದಿಷ್ಟೇ, ಯಾಕೆಂದರೆ ಒಂದು ಜನಪರ ಕೆಲಸದ ಬಗ್ಗೆ ಮುತುವರ್ಜಿ ವಹಿಸಿ, ಅದು ಬಿಟ್ಟು ಹೋರಾಟ ಪ್ರತಿಭಟನೆ ಮಾಡಲಿಕ್ಕೆ ಖಾಲಿ ಅಲ್ಲಿ ಜಾತಿ ನಡುವೆ ತಂದು ಇಡೋದು ಅಲ್ಲ.